ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪೂಜಾ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಿದ್ದೀವಿ ಮೈಸೂರು ಹತ್ರ ಇರೋ ಕಿರಂಗೂರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಜಾತ್ರೆ ಇದೆ, ಸೊ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ನಾವು ಏನರಲ್ಲಿ ಹೋಗ್ತೀವಿ, ಹೆಂಗೆ ಏನು ಅನ್ನೋದು ಈ ವಿಡಿಯೋ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಇದೇ ರೀತಿ ನಾನು ಸಪೋರ್ಟ್ ಮಾಡ್ತಿದ್ದೆ ನನಗೆ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಪ್ಲೀಸ್ ನನ್ನನ್ನು ಸಪೋರ್ಟ್ ಮಾಡಿ. ನಾವು ಕಾರಲ್ಲಿ ಹೋಗಿ ಚಂದ್ರಪಟ್ಟಣದಲ್ಲಿ ಹೂ ತೊಗೋಬೇಕು ಅಂತ ಹೇಳಿದ್ವಿ. ಅದನ್ನು ಹೂ ತೊಗೊಳೋದು ಬಿಟ್ಟು ಕಲ್ಲಂಗಡಿ ಹಣ್ಣು ತೊಗೊಂಡ್ವಿ. ಫಸ್ಟ್ ಕಲ್ಲಂಗಡಿ ಹಣ್ಣು ತೊಗೊಂಡ್ವಿ. ಅಲ್ಲಿಂದ ಊರಿಗೆ ಬಂದ್ವಿ. ಊರಲ್ಲಿ ಅಣ್ಣ ಇದ್ದವರು ಬಾ ಜಾತ್ರೆ ತೋರಿಸ್ತೀನಿ, ಇವಾಗಲೇ ದೇವರೆಲ್ಲ ಹೊರಟಿರುತ್ತೆ ಅಡ್ಡೆ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ತುಂಬ ಚೆನ್ನಾಗಿತ್ತು. ಈ ವರ್ಷನೇ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಂತೆ. ಆಮೇಲೆ ಅಡ್ಡೆ ನೋಡಿದ್ರೆ ಫುಲ್ಲು ಮಲ್ಲಿಗೆ ಹೂವಿಂದನೇ ಫುಲ್ಲು ಮಲ್ಲಿಗೆ ಹೂವಿಂದನೇ ಅಡ್ಡೆ ರೆಡಿ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ನಾನು ನೋಡಿದ್ದು ಇದೇ ಫಸ್ಟು ಈ ಥರ ನೋಡಿದ್ದು. ನಾನು ಅಡ್ಡೆನ ನಾನು ನೋಡೇ ಇರಲಿಲ್ಲ, ಯಾಕಂದರೆ ಹಾಸನ ಸೈಡೆಲ್ಲ ಈ ಥರ ಬರಲ್ಲ. ಸೊ ಹಂಗಾಗಿ ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಮತ್ತು ದೇವರು ಪ್ರತಿಯೊಬ್ಬರು ಮನೆ ಬಾಗಿಲಿಗೂ ಹೋಗಿ ಅಲ್ಲೇ ಬಲಿ ಕೊಡೋದಂತೆ. ಅಂದರೆ ದೇವರು ಅಡ್ಡೆ ಮುಂದೆನೇ ಬಲಿ ಕೊಡ್ತಾರಂತೆ. ಒಬ್ಬರು ಮನೆಯೂ ಮಿಸ್ ಮಾಡಲ್ಲ. ನಾವು ಸುಮಾರು ಒಂದು 10-10:30 ಹೋಗಿದ್ದು. ನಮ್ಮ ಮನೆ ಹತ್ರ ಬಂದಾಗ ಸುಮಾರು 6:15-6:30 ಆಗಿತ್ತು. ಅಲ್ಲಿವರೆಗೂ ಪ್ರತಿಯೊಬ್ಬರು ಮನೆ ಬಾಗಿಲಿಗೂ ಹೋಗಿ ಪೂಜೆ ಮಾಡ್ತಾರೆ. ಅಲ್ಲಿ ಪೂಜೆ ಮಾಡಿ ಎಲ್ಲ ಅಲ್ಲಿ ಕುರಿ ಅಥವಾ ಕೋಳಿ ಆ ಥರ ಅವ್ರು ಏನು ಅಂದ್ಕೊಂಡಿರ್ತಾರೆ ಅದನ್ನೆಲ್ಲ ಬಲಿ ಕೊಡ್ತಾರಂತೆ. ಅದು ದೇವ್ರ ಮುಂದೆನೇ ಬಲಿ ಕೊಡ್ತಾರಂತೆ. ನನಗಂತೂ ತುಂಬ ಖುಷಿ ಆಯಿತು ನೋಡಿ. ನಾನು ಈ ಕಡೆ ಸೈಡೆಲ್ಲ ನೋಡಿಲ್ಲ, ನಮ್ಮ ಹಾಸನ ಸೈಡೆಲ್ಲ ಬೇರೆ ಥರ ಬರುತ್ತೆ. ಈ ಥರ ಎಲ್ಲ ಮನೆ ಬಾಗಿಲಿಗೆಲ್ಲ ಪ್ರತಿಯೊಬ್ಬರು ಮನೆ ಬಾಗಿಲಿಗೂ ಹೋಗಲ್ಲ. ನಂಗೆ ತುಂಬ ಖುಷಿ ಆಯಿತು. ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಇದೆಲ್ಲ ಆದಮೇಲೆ ಅಲ್ಲೇ ಬಲಿ ಕೊಡ್ತಿದ್ರು. ಯಪ್ಪ ನಂಗೆ ತುಂಬ ಒಂಥರ ಅನ್ನಿಸ್ಬಿಡ್ತು. ಅಂದರೆ ನನ್ನ ಫೇವ್ರೇಟ್, ನಾನು ಚಿಕನ್ ಮಟನ್ ಎಲ್ಲ ತಿಂತೀನಿ, ಆದರೆ ಅದು ಕುಯ್ಬೇಕಾದ್ರೆ ಅಯ್ಯೋ ಅನ್ನಿಸ್ಬಿಡುತ್ತೆ. ನನಗೆ ತುಂಬ ಒಂಥರ ಅನಿಸ್ತು. ತುಂಬ ಚೆನ್ನಾಗಿತ್ತು. ನಾನು ಹೊಸ ಎಕ್ಸ್ಪೀರಿಯೆನ್ಸ್ ಇದು ನೋಡಿದ್ದು. ನಾನು 12 ಗಂಟೆಗೆ ಮಲ್ಕೊಂಡ್ವಿ. 12 ಗಂಟೆಗೆ ಮಲ್ಕೊಂಡ್ರೆ ಮತ್ತೆ 3 ಗಂಟೆಗೆ ಎದುರಿಸಿದ್ರು, ದೇವ್ರು ಬರುತ್ತೆ ನಾವೆಲ್ಲ ಕ್ಲೀನ್ ಮಾಡ್ಕೋಬೇಕು ಎದ್ದೇಳಿ ಅಂತ. ಆಮೇಲೆ ನಮ್ಮ ಮನೇಲೂ ಮೇಕೆ ತಂದು ಕಟ್ಟಾಕಿದ್ರು ಬಲಿ ಕೊಡೋಕ್ಕೆ. ಅದಕ್ಕೆ ನಮ್ಮ ಯಜಮಾನ್ರು ಹೋಗಿ ಸೊಪ್ಪು ತಿನ್ನಿಸ್ತಿದ್ದಾರೆ. ಪಾಪ ಸತ್ತೋಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಅಂತ ನಾನು ರ್ಯಾಗ್ ಮಾಡ್ತಿದ್ದೆ ಅವರಿಗೆ. ಅದಾದಮೇಲೆ ದೇವ್ರು ಬಂದಿದ್ದು ನೋಡಿದ್ರೆ 6:15 ಬಂತು ದೇವರು ನಮ್ಮ ಮನೆ ಹತ್ರ. ಅಲ್ಲಿ ಬಂದಮೇಲೆ ಎಲ್ಲರೂ ಅದಕ್ಕೆ ಪೂಜೆ ಎಲ್ಲ ಮಾಡಿ ಏನೇನಿದೆ ಅದೆಲ್ಲ ಮಾಡ್ತಿದ್ದಾರೆ. ನನಗಂತೂ ತುಂಬ ಖುಷಿಯಾಯಿತು ನೋಡಿ. ಬೆಳಕಲ್ಲಿ ಚೆನ್ನಾಗಿ ಕಾಣಿಸ್ತಿತ್ತು, ರಾತ್ರಿಗಿಂತ ಬೆಳಕಲ್ಲಿ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿತ್ತು. ಮತ್ತು ಇಲ್ಲಿ ಹೊರಕ್ಕೇ ಬೇರೆಯವ್ರು ಬಂದಿದ್ರಂತೆ, ಆ ದೇವರು ಅಡ್ಡೆ ಹೊರಕ್ಕೇನೆ. ಯಾಕಂದರೆ ಒಬ್ಬರು ಕೈಲೇ ಫುಲ್ ನೈಟಿಂದ ಬೆಳಗ್ಗೆವರೆಗೂ ಹೊರಕ್ಕಾಗಲ್ಲ ಅಂತ ಹೊರೋರ್ನೇ ಬೇರೆಯವ್ರನ್ನ ಕರೆಸಿದ್ರಂತೆ. ಇವಾಗ ಇಲ್ಲಿ ಬಂದಮೇಲೆ ಮನೆ ಹತ್ರ ಕಾಲು ತೊಳೆದು ಪೂಜೆ ಮಾಡಿ ಅರ್ಶಿನ ಕುಂಕುಮ ಇಟ್ಟು ಎಲ್ಲ ಮಾಡಿದರು. ಅದಾದಮೇಲೆ ಅಲ್ಲೇ ಕುರಿನೂ ಕೂಡ ಬಲಿ ಕೊಟ್ಟರು. ನಾವಿವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಬೆಳಿಗ್ಗೆ 6 ಗಂಟೆಗೆ ಎದ್ದಿದ್ದು. 6 ಗಂಟೆ, ಇವಾಗ 6:15 ಅಷ್ಟೇ. ಇವಾಗ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಮನೆಗೆ ಹೋಗಬೇಕು. ಆಮೇಲೆ ಇಲ್ಲಿ ಕೆಂಡ ಎಲ್ಲ ಮಾಡಿದ್ರು, ಕೆಂಡ ಎಲ್ಲ ತುಣಿತಾರಂತೆ ಇಲ್ಲಿ. ಆಮೇಲೆ ಇಲ್ಲಿ ದೇವಸ್ಥಾನದಲ್ಲಿ ತುಂಬ ಸಣ್ಣ ವಿಗ್ರಹ, ಅದು ಅಲ್ಲೇ ಉದ್ಭತ್ತಿ ಆಗಿರೋದಂತೆ. ತುಂಬ ಸಣ್ಣದು. ಅಲ್ಲಿ ಅಡ್ಡೆಗಳು ಮಾತ್ರ ಇಡ್ತಾರಂತೆ. ಆಮೇಲೆ ಅಡ್ಡೆ ಹೊತ್ಕೊಂಡಿರೋರೆಲ್ಲ ಕೆಂಡ ತುಣಿತಾರಂತೆ. ತುಂಬ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸೇ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಇಲ್ಲಿ ಸುಮಾರು ಹೊತ್ತು ಅದೇನೇನೋ ಮಾಡಿ ಶಾಸ್ತ್ರ ಎಲ್ಲ ಅದರದ್ದೇನೇನೋ ಮಾಡ್ತಿದ್ರು ದೇವ್ರ ಕೆಂಡ ತುಣಿಯೋಕ್ಕೋಸ್ಕರ. ಅದಾದಮೇಲೆ ತುಣಿಯುತ್ತೆ ದೇವರು. ಹೊತ್ಕೊಂಡವರು ಕೆಂಡ ತುಣಿಯೋದನ್ನ ನಾನು ವೀಡಿಯೋ ಮಾಡೋಕ್ಕಾಗಲಿ, ಯಾಕಂದರೆ ತುಂಬ ರಶ್ ಇತ್ತು, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಅಲ್ಲೇನೇ ಮೇಕೆಗಳನ್ನ ಕೆಂಡದ ಮುಂದೆನೇ ಬಲಿ ಕೊಡ್ತಾರಂತೆ. ಈಗ ಮನೆಗೆ ಬಂದ್ವಿ, ಫುಲ್ ಟಯರ್ಡಾಗಿ ಹೋಗುತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದು. ಇವಾಗ ತಿಂಡಿ ತಿಂದ್ಕೊಂಡು ಮುಂದೆ ಏನಾಗುತ್ತೆ ಅನ್ನೋದು ನೋಡಿ. ನಾವಿವಾಗ ಹೋಗ್ತಿದ್ದೀವಿ, ನೀರಲ್ಲಿ ಆಡೋಕ್ಕೆ ಹೋಗ್ತಾಯಿದ್ದೀವಿ. ಈಗ ಊಟ ಎಲ್ಲ ಆಯಿತು. ಇವಾಗ ಟೈಮ್ ಬಂದ್ಬಿಟ್ಟು 3 ಗಂಟೆಯಲ್ಲಿ ಇವಾಗ ಆಟಾಡೋಕ್ಕೆ ಹೋಗ್ತಿದ್ದೀವಿ. ಎಲ್ಲಿ ಏನು ಎಲ್ಲ ಆಟಾಡ್ತೀವಿ ಅನ್ನೋದು ತೋರಿಸ್ತೀನಿ, ನೋಡ್ತಾ ಇರಿ.
ಇವಾಗ ಹೋಗಿದ್ದೀವಿ GB ಹೊಳೆ. ಇದು ಕಿರಂಗೂರಿಂದ ಒಂದು 3-4 ಕಿಲೋಮೀಟ್ರ್ ದೂರದಲ್ಲೇ ಇದೆ. ನಾನು ಇಲ್ಲಿಗೆ ಬಂದಿರೋದು ಫಸ್ಟ್ ಟೈಮು. ಅಂದರೆ ಅಲ್ಲಿ ಸುತ್ತಮುತ್ತ ಬೇರೆ ಒಳಗೆಲ್ಲ ಹೋಗಿದ್ದೀನಿ. ಅಂದರೆ ಇಲ್ಲಿಗೆ ಬಂದಿರೋದು ಇದೇ ಫಸ್ಟ್ ಟೈಮು. ಅಲ್ಲಿ ಎಂಟ್ರೆನ್ಸ್ ಹೋಗ್ತಿದ್ರೆ ಗುಹೆ ಥರ ಫೀಲ್ ಆಗ್ಬಿಡ್ತು ನನಗಂತೂ. ಅಲ್ಲಿ ಸಣ್ಣ ಸಣ್ಣ ದೇವಸ್ಥಾನಗಳು ಇತ್ತು, ಕ್ಲೋಸ್ ಆಗಿತ್ತು. ಅಲ್ಲಿ 3-4 ದೇವ್ರು ಇದೆಯಂತೆ. ಅದಾದಮೇಲೆ ಮುಂದೆ ಹೋಗ್ತಾ ಹಂಗೆ ಕುರಿಗಳೆಲ್ಲ ಮೇಯಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಅದೆಲ್ಲ ನೋಡಿಕೊಂಡು ಮುಂದೆ ಹೋದ್ವಿ. ಮಧ್ಯಾಹ್ನ ನಾವು ಸುಮಾರು 3 ಗಂಟೆ ಹಂಗೆ ಹೋಗಿದ್ದು, 3-3:30 ಆಗಿತ್ತು. ಅದಾದಮೇಲೆ ನಮಗಂತೂ ಫಸ್ಟು ನೀರಲ್ಲಿ ಆಟಾಡಬೇಕು ಅಂತ ಫುಲ್ಲು ಖುಷಿ ಇತ್ತು ನಮಗೆ. ಯಾಕಂದರೆ ನೀರಲ್ಲಿ ಆಟಾಡಿ ತುಂಬ ದಿವಸ ಆಗೋಗಿತ್ತು. ಹಂಗಾಗಿ ನೀರಲ್ಲಿ ಆಟಾಡಬೇಕು ಫಸ್ಟು ಅಂತ ನಾವು ಹೋಗ್ತಾಯಿದ್ದೀವಿ. ಅಲ್ಲಾದಮೇಲೆ ತುಂಬ ಜನ ಮಕ್ಕಳೆಲ್ಲ ಬಂದಿದ್ದರು ಆಟ ಆಡ್ಕೊಂಡು ಹೋಗೋಕ್ಕೆ. ಆಮೇಲೆ ಅಲ್ಲಿ ಆಳನೇ ಇಲ್ಲ, ನೀವು ನಂಬೋದು. ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೋದು ಈಸಿಯಾಗಿ. ಅಲ್ಲೆಲ್ಲೂ ಆಳ ಇಲ್ಲ. ಆ ಕಡೆ ಸೈಡಿಗೆ ಹೋದರೆ ಆಳ ಇದೆಯಂತೆ, ಈ ಕಡೆ ಸೈಡ್ ಏನೋ ಆಳ ಇಲ್ವಂತೆ. ಯಾಕಂದರೆ ನಮಗೆ ಯಾರಿಗೂ ಸ್ವಿಮ್ಮಿಂಗ್ ಬರಲ್ಲ. ಹಂಗಾಗಿ ನಾವು ಆಳ ಇಲ್ದಿರೋ ಕಡೆನೇ ಹೋಗಿದ್ವಿ. ಫಸ್ಟ್ ಅಂತೂ ನಮ್ಮ ಮನೆಯವರು ಹೋಗೇ ಬಿಟ್ರು ನೀರಿಗೆ. ಅವ್ರು ಇವಾಗ ನೀರಲ್ಲಿ ಆಟ ಆಡಾಯ್ತು. ಇವಾಗ ಮನೆಗೆ ಹೋಗಬೇಕು. ಸ್ವಲ್ಪ ಬಟ್ಟೆ ಒಣಗಲಿ ಅಂತ ಕಾಯ್ತಾ ಇದ್ದೀವಿ. ಬಟ್ಟೆ ಒಣಗಿದ ತಕ್ಷಣ ಮನೆಗೆ ಹೋಗೋದು. ನಾವು ಎಕ್ಸ್ಟ್ರಾ ಬಟ್ಟೆ ತರಲಿಲ್ಲ, ಸುಮ್ಮನೆ ಏನಕ್ಕೆ ತರೋದು ಅಂದ್ಬಿಟ್ಟು. ಇನ್ನೇನು ಬಟ್ಟೆ ಒಣಗಿದ ತಕ್ಷಣ ಮನೆಗೆ ಹೋಗ್ತೀವಿ. ಅಲ್ಲಿಂದ ಮನೆಗೆ ಹೋದ್ವಿ ನಾವು. ಮನೆಗೆ ಹೋದ್ಮೇಲೆ ಅಲ್ಲೆಲ್ಲರ ಜೊತೆನೂ ಮಾತಾಡಿಕೊಂಡು ಇನ್ನೇನು ಹಾಸನಿಗೆ ಹೊರಡ್ತೀವಿ ನಾವು ಅಂತ ಹೇಳಿದ್ವಿ. ಯಾಕಂದರೆ ನಮ್ಗೆ ಹಾಸನಲ್ಲಿ ಸ್ವಲ್ಪ ಕೆಲಸ ಆಯಿತು. ಸೊ ಅದಕ್ಕೆ ಹಾಸನಿಗೆ ಹೊರಟ್ವಿ. ನೈಟೇ ಬಂದ್ವಿ ನಾವು. 10 ಕಾಲಾಗಿತ್ತು ಬಂದು. ಫುಲ್ ಟಯರ್ಡ್ ಆಗಿರೋದನ್ನ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಬೆಳಗ್ಗೆ ಎದ್ದು ಈ ಬ್ಲಾಗ್ನ ಎಂಡ್ ಮಾಡಬೇಕು ಅಂದ್ಬಿಟ್ಟು ಇವಾಗ ಮಾಡ್ತಿದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಾನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನು ಮುಂದಿನ ಬ್ಲಾಗಲ್ಲಿ ನಾನು ಸಿಗ್ತೀನಿ. ಬಾಯ್ ಬಾಯ್.